ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿಯ ರೀತಿಯಲ್ಲಿ ಮತ್ತೊಂದು ಮಸೀದಿ ತಲೆ ಎತ್ತಿದೆಯಂತೆ. ಸಾಕಷ್ಟು ವಿರೋಧದ ಮಧ್ಯದಲ್ಲೂ ಕೂಡ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಾಬ್ರಿ ಮಸೀದಿಯ ಶೈಲಿಯಲ್ಲೇ ಹೊಸ ಮಸೀದಿ ನೋಡೋದಕ್ಕೆ ಸಿಗ್ತಾ ಇದೆ. ವಿರೋಧದ ನಡುವೆ ಕೂಡ ನಿರ್ಮಾಣವನ್ನ ಆರಂಭಿಸಿದ್ದಾರಂತೆ ಉಚ್ಚಾಟಿತ ಟಿಎಂಸಿ ಶಾಸಕ ಹಮಾಯೂನ್ ಕಬೀರ್ ರಿಂದ ಮಸೀದಿ ನಿರ್ಮಾಣ ಆಗ್ತಾ ಇದ್ದು, ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಶೈಲಿಯ ಮಸೀದಿ ನಿರ್ಮಾಣ ಮಾಡ್ತೀನಿ ಅಂತ ಇವರು ಪಣ ತೊಟ್ಟಿದ್ದಾರಂತೆ. ಅಯೋಧ್ಯೆಯ ಬಾಬ್ರಿ ಮಸೀದಿ ಮಾದರಿಯಲ್ಲಿ ಹೊಸ ಮಸೀದಿಯನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೊರಟಿದ್ದು ಅತಿ ದೊಡ್ಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಮಸೀದಿ ನಿರ್ಮಾಣಕ್ಕಾಗಿ 50 ರಿಂದ 55 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರಂತೆ. ಡಿಸೆಂಬರ್ 6ರಂದು ಶಂಕುಸ್ಥಾಪನೆಯನ್ನ ನೆರವೇರಿಸೋದಕ್ಕೆ ಹುಮಾಯೂನ್ ನಿರ್ಧಾರ ಕೂಡ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಇಟ್ಟಿಗೆ ಇಡುವ ಕಾರ್ಯಕ್ಕೆ ಹುಮಾಯೂನ್ ಚಾಲನೆ ಕೂಡ ಕೊಟ್ಟಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಅತಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿದ್ದು ಬಾಬ್ರಿ ಮಸೀದಿ. ಯಾಕೆ ಇದನ್ನ ನೆನಪು ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಈ ಬಾಬ್ರಿ ಮಸೀದಿ ಮತ್ತು ಅಲ್ಲಿ ರಾಮ ಮಂದಿರ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳಿಂದ ಹಗ್ಗ ಜಗ್ಗಾಟಗಳಾಗಿತ್ತು, ಕೋರ್ಟ್ ಕಟಕಟೆಯಲ್ಲಿ ಎಷ್ಟು ದಿನಗಳಿಂದ ಅದು ಇತ್ತು ಅನ್ನುವಂತಹ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆದ್ರೆ ಇಷ್ಟೆಲ್ಲ ವಿವಾದ ಸೃಷ್ಟಿ ಮಾಡುವಂತಹ ಮತ್ತೊಂದು ಮಸೀದಿ ಪಶ್ಚಿಮ ಬಂಗಾಳದಲ್ಲಿ ನಿರ್ಮಾಣ ಆಗ್ತಾ ಇದೆಯಂತೆ.